ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮ್ ಬೀಗ್ರನ್ನ ಕೈಯಾರೆ ಕೊಲೆ ಮಾಡೋದಕ್ಕೆ ಮನ್ಸಾದ್ರೂ ಹೇಗ್ ಬಂತು ಸ್ವಾಮಿ ನಿಮ್ಗೆ? ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಪಂಚಾಯತಿ ಕರೆದು ನ್ಯಾಯ ಹೇಳ್ತಾ ಇದ್ರಿ ಇಷ್ಟು ವರ್ಷ. ಆದ್ರೆ ಈಗ ತೀರ್ಪು ಕೊಡೋ ನೀವೇ ಕೋರ್ಟ್ ಕಟ್ಕಟ್ಟೆಯಲ್ಲಿ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ, ನಾಚಿಕೆ ಆಗಲ್ವ ನಿಮ್ಗೆ? ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಾನು ಮನೆ ದೇವ್ರ ಮೇಲೆ ಸತ್ಯ ಮಾಡಿ ಹೇಳ್ತೀನಿ, ನಾನು ಈ ಕೊಲೆ ಮಾಡಿಲ್ಲ. ಲಲಿತಾ, ನಾಗೇಂದ್ರ, ನಾಗಲಕ್ಷ್ಮಿ, ನಾನು ಯಾವ ಕೊಲೆನೂ ಮಾಡಿಲ್ಲ. ಅಪ್ಪ ಸೂರ್ಯ, ನೀನಾದ್ರೂ ಹೇಳಪ್ಪ. ನಾನೇನ್ ಹೇಳಲಿ ತಾತ, ನಿಮ್ ಜೊತೆಗೆ ನಾನು ಅರೆಸ್ಟ್ ಆಗ್ತಾ ಇಲ್ವಾ? ಈಗ ಸಾಕ್ಷಿಗಳೆಲ್ಲ ನಿಮ್ ವಿರುದ್ಧವಾಗೇ ಇದೆ. ನಾವಿನ್ನೇನೇ ಇದ್ರು ಕೋರ್ಟಲ್ಲೇ ನೋಡ್ಕೋಬೇಕು. ತಾತ ಅದವನು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಕೊಡ್ಬೇಕು. ಆದ್ರೆ ಇಲ್ಲಿ ತಾತ ಮೊಮ್ಮಗ ಸೇರಿ ಒಂದು ಕೊಲೆ ಮಾಡಿದೀರಾ. ಆ ಕೊಲೆ ಮುಚ್ಚಾಕೋದಕ್ಕೆ ಸಾಕ್ಷಿ ನಾಶ ಮಾಡಿದೀರಾ. ಕಾನೂನು ಕಣ್ಣಿಗೆ ಮಣ್ಣೆರ್ಚಿದೀರಾ. ಕಮ್ಮಿ ಅಂದ್ರೆ 14 ವರ್ಷ ಶಿಕ್ಷೆ ಆಗುತ್ತೆ. ಅಲ್ಲಿವರೆಗೂ ನೀವು ಇರ್ತಿರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಕೊನೆಗಾಲದಲ್ಲಿ ಕಾರಾಗೃಹದಲ್ಲಿ ಕೊನೆ ಉಸಿರು ಕೊಳೆಯೋ ಕಾಲ ಬಂತಲ್ಲ ಸ್ವಾಮಿ. ಎಂತ ಹಣೆ ಬರಹ ನಿಮ್ದು. ನಡೀರಿ. ಇಲ್ಲ ಇಲ್ಲ, ನಾನು ಬರೋಲ್ಲ, ನನ್ನ ಬಿಟ್ಬಿಡಿ, ನಾನೇನು ತಪ್ಪು ಮಾಡಿಲ್ಲ. ತಾತ, ಹಠ ಮಾಡಬೇಡಿ, ಬನ್ನಿ ಬನ್ನಿ, ಅದೇನಾಗುತ್ತೋ ನೋಡೇ ಬಿಡೋಣ. ನೀನ್ ಸುಮ್ನೆರಪ್ಪ, ನಿನಗೇನು ಗೊತ್ತಾಗಲ್ಲ. ಊರ್ ಜನರ ಮುಂದೆ ನಾನ್ ತಲೆ ಎತ್ಕೊಂಡು ಹೇಗೆ ಬರಲಿ? ಸಾಹೇಬ್ರೆ, ಬೇಕಾದ್ರೆ ನನ್ನ ಇಲ್ಲೇ ಗುಂಡು ಹೊಡೆದು ಸಾಯಿಸ್ಬಿಡ್ರಿ, ಆದ್ರೆ ನಾನು ಬರೋಲ್ಲ, ನನ್ನ ಬಿಟ್ಬಿಡಿ. ಓ, ಬರೀ ಬಾಯಿ ಮಾತಲ್ಲಿ ಬಗ್ಗಲ್ಲ ನೀವು. ಕೊಡ ಇಲ್ಲಿ ಬೇಡ ಬೇಡ, ಕೊಳ ಹಾಕ್ಬೇಡಿ, ಕೊಳ ಹಾಕಿ ಕರ್ಕೊಂಡು ಹೋಗ್ಬಿಡಿ. ಬೇಡ ಬೇಡ ಬೇಡ, ಇಲ್ಲ ಬೇಡ ಸಾಹೇಬ್ರೆ, ನನ್ನ ಬಿಟ್ಬಿಡಿ. ನಾನು ತಪ್ಪು ಮಾಡಲಿಲ್ಲ ಸರ್. ಅಯ್ಯಯ್ಯೋ ಅಯ್ಯಯ್ಯೋ, ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ಅಯ್ಯೋ ಅಯ್ಯೋ ಸರ್, ನಾನು ತಪ್ಪು ಮಾಡಿಲ್ಲ ಸರ್, ನಾನು ತಪ್ಪು ಮಾಡಿಲ್ಲ ಸರ್, ನನ್ನ ಬಿಟ್ಬಿಡಿ ಸರ್. ಅಯ್ಯಯ್ಯೋ, ಬಾಯಿ ಮುಚ್ಕೊಂಡು. ಸರ್ ಸರ್, ನಾನೇನು ಮಾಡಿಲ್ಲ ಸರ್, ನನ್ನ ಮಂತನ ಗೌರವ ಸರ್, ನಾನೇನು ಮಾಡಿಲ್ಲ ಸರ್, ನನ್ನ ಬಿಟ್ಬಿಡಿ ಸರ್. ಅಯ್ಯೋ, ನಾನೇನು ಮಾಡಿ ಬಿಟ್ಬಿಡಿ ಸರ್.